ನಿನ್ನೆ ಮಧ್ಯಾಹ್ನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವನ್ನೂ ಕೂಡ ಈಗಾಗಲೇ ಎಫ್ಎಸ್ಎಲ್ ಟೀಮ್ ಮತ್ತು ಪೊಲೀಸರು ಕಲೆ ಹಾಕಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಯಾರು ಇದರ ಹಿಂದೆ ಇರತಕ್ಕಂಥದ್ದು, ಆ ವ್ಯಕ್ತಿ ಯಾರು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಈಗಷ್ಟೇ ಮಾಹಿತಿಯನ್ನು ಕೊಟ್ಟರು. ಈ ನಡುವೆ ಪಬ್ಲಿಕ್ ಟಿವಿಯಲ್ಲಿ ಅತಿ ದೊಡ್ಡ ಒಂದು ಅಪ್ಡೇಟ್ ಅನ್ನು ನಿಮಗೆ ಕೊಡ್ತಾ ಇದ್ದೀವಿ. ಪಬ್ಲಿಕ್ ಟಿವಿಯಲ್ಲಿ ಸಾಕ್ಷಿ ಸಮೇತ ಡೀಟೇಲ್ಸ್ ನಿಮ್ಮ ಮುಂದೆ. ಸ್ಫೋಟ ನಡೆದಂತಹ ಸಂದರ್ಭದಲ್ಲಿ ಟೈಮರ್, ಡಿಟೋನೇಟರ್ ಮತ್ತು ವೈರ್ ಸರ್ಕ್ಯೂಟ್ ಇವೆಲ್ಲವನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವುಗಳನ್ನ ನೋಡಿದಾಗ ಯಾವ ರೀತಿಯ ಸ್ಫೋಟಕವನ್ನ ಇವರು ತಯಾರಿಸಿರಬಹುದು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರತಕ್ಕಂಥದ್ದು. ಆ ಕವರ್ನಲ್ಲಿ ಇರ್ತಕ್ಕಂಥ ವಸ್ತುಗಳು ಒಂದು ಟೈಮರ್, ಡಿಟೋನೇಟರ್ ಮತ್ತು ವೈರ್ ಸರ್ಕ್ಯೂಟ್. ಇದೇ ಡಿಟೋನೇಟರ್ಗೆ ಟೈಮರ್ ಅನ್ನು ಅಳವಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಬ್ಯಾಟರಿ, ಸರ್ಕ್ಯೂಟ್ ಎಲ್ಲವನ್ನ ಕೂಡ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ. ಘಟನಾ ಸ್ಥಳದಲ್ಲಿ ಪೊಲೀಸರು ವಶಪಡಿಸಿಕೊಂಡಿರ್ತಕ್ಕಂಥ ಹಲವಾರು ವಸ್ತುಗಳಲ್ಲಿ ಅತ್ಯಂತ ಪ್ರಮುಖವಾದ ವಸ್ತುಗಳು ಇದು. ನಿಜ 4 ಬಾಕ್ಸ್ ತುಂಬಿಕೊಂಡೋದ್ರು ಬೆಳಿಗ್ಗೆ, ಆದರೆ ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಇದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಈಗ ಸಾಕಷ್ಟು ವಸ್ತುಗಳನ್ನು ಘಟನಾ ಸ್ಥಳಗಳಿಂದ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಟೈಮರ್, ಡಿಟೋನೇಟರ್ ಮತ್ತು ಸರ್ಕ್ಯೂಟ್. ಇವುಗಳನ್ನು ನೋಡ್ತಾ ಇದ್ರೆ ಯಾವ ರೀತಿಯ ಸ್ಫೋಟಕ ಇದು ಅಂತಕ್ಕಂಥದ್ದನ್ನ ವಿಶ್ಲೇಷಣೆ ಮಾಡಬಹುದಾ ಅಂತ ಮುರಳಿ? ಖಂಡಿತ ಅರವಿಂದ್, ಯಾಕಂದ್ರೆ ಹಿಂದಿನ ಘಟನಾವಳಿಗಳು ಮತ್ತು ಈ ಘಟನಾವಳಿ ಎರಡನ್ನೂ ಕೂಡ ಒಂದಷ್ಟು ವ್ಯಾಲ್ಯೂಯೇಟ್ ಅನ್ನ ಮಾಡ್ತಾರೆ. ಸಾಮರ್ಥ್ಯಗಳು ಏನೇನಿದೆ ಎಲ್ಲಾನು ಕೂಡ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡುವಂಥದ್ದು. ಆ ಪರಿಶೀಲನೆಗಳ ಸಂದರ್ಭದಲ್ಲಿ ಜೊತೆಗೆ ಈ ಹಿಂದೆ ಮಾಡಿದಂತ ತನಿಖಾಧಿಕಾರಿಗಳು ತನಿಖೆಯನ್ನ ಮಾಡಿದ ಸಂದರ್ಭದಲ್ಲಿ ಸಿಕ್ಕಿರುವಂತದ್ದು ಇದೊಂದು ISIS ಮಾದರಿಯಲ್ಲಿ ಇದೊಂದು ಸ್ಫೋಟ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮತ್ತು ತಾಲಿಬಾನ್ಗಳಿರ್ಬೋದು, ಅಲ್ ಖೈದಾ ಇರ್ಬೋದು, ಈ ನಿಷೇಧಿತ ಸಂಘಟನೆಗಳಿದೆ, ಸೆಮಿ ಸಂಘಟನೆ, ಇವೆಲ್ಲ ಕೂಡ ಬೇರೆ ಬೇರೆ ಮಾದರಿಯಲ್ಲಿ ಬಾಂಬನ್ನ ಬ್ಲಾಸ್ಟ್ ಮಾಡುವಂಥದ್ದು. ಯಾಕಂದ್ರೆ ಒಂದು ಟೂ ವೀಲರ್ ನಲ್ಲಿ ಇಟ್ಟು ಬ್ಲಾಸ್ಟ್ ಮಾಡುವಂತ ಘಟನಾವಳಿಗಳನ್ನ ನೋಡಿದೀವಿ. ಜೊತೆಗೆ ಟಿಫನ್ ಬಾಕ್ಸ್ ನಲ್ಲಿ, PVC ಪೈಪ್ ನಲ್ಲಿ ಇಟ್ಟು ಬ್ಲಾಸ್ಟ್ ಮಾಡುವಂತದನ್ನ ನೋಡಿದೀವಿ. ಇವೆಲ್ಲ ಕೂಡ ವಿಚಾರಗಳನ್ನ ಈ ಹಿಂದೆ ನೋಡಿರುವಂತದ್ದು. 2008ರಲ್ಲಿ ಆದಂತ ಸೀರಿಯಲ್ ಬ್ಲಾಸ್ಟ್ ಇರ್ಬೋದು, 2016ರಲ್ಲಿ ಆದಂತ ಚಿನ್ನಸ್ವಾಮಿ ಬ್ಲಾಸ್ಟ್ ಇರ್ಬೋದು, ಮತ್ತು 2014 ಬಿಜೆಪಿ ಕಚೇರಿಯಲ್ಲಿ ನಡೆದಂತ ಬ್ಲಾಸ್ಟ್ ಪ್ರಕರಣ ಇರ್ಬೋದು, ಮತ್ತು ಇವತ್ತು 2024 ಈಗ ನಡೆದಿರುವಂತಹ ಘಟನಾವಳಿ ಇರ್ಬೋದು. ಇವೆಲ್ಲ ಕೂಡ ಬೇರೆ ಬೇರೆಯ ಮಾದರಿಗಳಿದಾವೆ. ಆದ್ರೆ ಐಸಿಸ್ ನ ಹೋಲಿಕೆ ಪ್ರಮುಖ ಕಾರಣ ಏನಂದ್ರೆ ತುಂಗಾ ತೀರದಲ್ಲಿ ನಡೆದಂತ ಒಂದು ಟ್ರಯಲ್ ಬ್ಲಾಸ್ಟ್ ಏನಿತ್ತು, ಅದಾದ ನಂತರ ಏನು ಕುಕ್ಕರ್ ಬ್ಲಾಸ್ಟ್, ಮಂಗಳೂರಿನಲ್ಲಿ ನಡೆದಂತ ಕುಕ್ಕರ್ ಬ್ಲಾಸ್ಟ್ ಏನಿತ್ತು, ಎರಡಕ್ಕೂ ಕೂಡ ಸಾಮ್ಯತೆಗಳಿದೆ. ಜೊತೆಗೆ ISIS ಅವರು ಯಾವ ರೀತಿಯಲ್ಲಿ ಅದನ್ನ ಅನುಕರಣೆಯನ್ನ ಮಾಡ್ತಾರೆ, ಏನನ್ನ ವಸ್ತುಗಳನ್ನ ಬಳಸ್ತಾರೆ, ಇವೆಲ್ಲ ಕೂಡ ಮಾಹಿತಿಗಳು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅರವಿಂದ್, ಏನಂದ್ರೆ ನಿನ್ನೆ ತಂದಂತ ಬ್ಯಾಗ್ ಏನಿತ್ತು, ಬ್ಯಾಗ್ ನಲ್ಲಿ 2 ಕಂಟೈನರ್ಗಳಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಆ 2 ಕಂಟೈನರ್ಗಳಲ್ಲೂ ಕೂಡ ಯಾವುದೇ ರೀತಿಯ ಟಿಫನ್ ಬಾಕ್ಸ್ ಆಗ್ಲಿ, ಅಲ್ಯೂಮಿನಿಯಂ ನಿಂದ ಸುತ್ತಿರುವಂತ ವಸ್ತುಗಳಾಗ್ಲಿ ಇದ್ಯಾವುದು ಕೂಡ ಇರಲಿಲ್ಲ. ಒಂದು ಪ್ಲಾಸ್ಟಿಕ್ ಕವರ್, ಗಟ್ಟಿಯಾದ ಪ್ಲಾಸ್ಟಿಕ್ ಕವರ್ ಮತ್ತು ಲೆದರ್ ಅನ್ನ ಬಳಸಿ 2 ಕಂಟೈನರ್ಗಳನ್ನ ಆತ ಸೃಷ್ಟಿ ಮಾಡಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದ್ರೆ ಅದಕ್ಕೆ ಒಂದು ಟೈಮರ್ ಅನ್ನ ಫಿಕ್ಸ್ ಮಾಡಿರ್ತಾನೆ. ಟೈಮರ್ ಅನ್ನ ಫಿಕ್ಸ್ ಮಾಡಿ 1 ಗಂಟೆ 10 ನಿಮಿಷದ ಟೈಮಿಂಗ್ ಇರುತ್ತೆ. ಆ ಟೈಮಿಂಗ್ ಅನ್ನ ಇಟ್ಕೊಂಡು ಆತ ಬ್ಲಾಸ್ಟ್ ಅನ್ನ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ತನಿಖೆಯಲ್ಲಿ ಸ್ಪಷ್ಟವಾಗಿ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ತನಿಖಾಧಿಕಾರಿಗಳು ಇದನ್ನೆಲ್ಲ ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಹಿಂದೆ ಘಟನಾವಳಿಗಳು ಮತ್ತು ಈಗಿನ ಘಟನಾವಳಿ ಸಾಮ್ಯತೆಗಳೇನಿರ್ತವೆ ಮತ್ತು ಯಾವ್ಯಾವ ನಿಷೇಧಿತ ಸಂಘಟನೆ ಏನಿದೆ ಆ ಸಂಘಟನೆಗಳ ಮಾಡ್ಯೂಲ್ಗಳು ಯಾವ್ಯಾವ ರೀತಿ ಇರ್ತವೆ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆಯಲ್ಲಿ ಈಗ ಮಾಹಿತಿಗಳು ಬಹಿರಂಗ ಆಗಿರುವಂತದ್ದು. ಅರವಿಂದ, 11 ಗಂಟೆ 45 ನಿಮಿಷಕ್ಕೆ ಆತ ಹೋಟೆಲ್ ನ ಹೊರಗಡೆ ಬಿಟ್ಟು ಹೋದ ನಂತರ 12 ಗಂಟೆ 55 ನಿಮಿಷಕ್ಕೆ ಬ್ಲಾಸ್ಟ್ ಆಗುತ್ತೆ. ಇದೆಲ್ಲ ಕೂಡ ಯಾವ ಕಾರಣಗಳಿದಾವೆ, ಜೊತೆಗೆ ಆತನ ಚಲನವಲನಗಳೇನಿತ್ತು, ಆತನ ಜೊತೆಯಲ್ಲಿ ಸಂಪರ್ಕ ಇದ್ದಂಥವ್ರು ಯಾರು, ಇದೆಲ್ಲದ್ರ ಕೂಡ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕಲೆ ಆಗ್ತಾ ಇದ್ದಾರೆ. ಈಗ ತನಿಖಾಧಿಕಾರಿಗಳಿಗೆ ಎಲ್ಲ ಮಾಹಿತಿಗಳು ಸಿಕ್ಕಿದ ಮುಂದಿನ ದಿನಮಾನಗಳಲ್ಲಿ ಶಂಕಿತ ಯಾರು, ಆತನಿಗೆ ಸಹಾಯ ಮಾಡಿದಂಥವ್ರು ಯಾರು, ಇವೆಲ್ಲ ಕೂಡ ತನಿಖೆಯಲ್ಲಿ ಬಯಲಾಗುವಂಥದ್ದು. ಅರವಿಂದ್, ಓಕೆ ಮುರಳಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ತನಿಖಾಧಿಕಾರಿಗಳು ಸರ್ಕಾರಕ್ಕೂ ಕೂಡ ಪ್ರಾಥಮಿಕ ತನಿಖಾ ವರದಿಯನ್ನ ಕೊಡಬೇಕಾಗುತ್ತೆ. ಆರಂಭಿಕವಾಗಿ ಏನೆಲ್ಲ ವಿಚಾರಗಳನ್ನ ಪತ್ತೆ ಹಚ್ಚಿದ್ದಾರೆ ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಕೊಡ್ತಾರೆ.